120 ದಿನಗಳ ಬಿಗ್ ಬಾಸ್ ಜರ್ನಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ಯಾ? ಹಾಗೇನೆ ಕಪ್ ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಕೊರಗಿದ್ಯಾ ನಿಮ್ಗೆ? ಇಲ್ಲ ಸರ್, ನನಗೆ ಇಲ್ಲಣ್ಣ, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ನನಗೆ ತೃಪ್ತಿ ಆಗಿದೆ. ಕಪ್ ಇಲ್ಲ ಅನ್ನೋದು ಒಂದು ಕಡೆ ಅದು ಬೇಸರ ಇದ್ರೇನು, ಅಂದ್ರೆ ಬೇರೆಯವ್ರು ಇಲ್ಲಿ ಬಂದಾಗ ಸರ್ ನೀವು ಕಪ್ ಗೆಲ್ಲಬೇಕಿತ್ತು ಸರ್, ಇಲ್ಲಾಂದ್ರೆ ನೀವು ಟಾಪ್ 2 ನಲ್ಲಿ ಇರಬೇಕಿತ್ತು ಸರ್, ಅಟ್ಲೀಸ್ಟ್ ಫಸ್ಟ್ ರನ್ನರ್ ಅಪ್ ಆಗಬೇಕಿತ್ತು ಸರ್, ಅಲ್ಲಿನವ್ರಿಗೇನೋ ಹೋಲಿಸ್ಕೊಂಡ್ರೆ ನೀವೇ ಸರ್ ಬೆಸ್ಟು, 100 ದಿನದಲ್ಲಿ ನೀವು ಆಟ ಆಡಿರೋದು, ಒಂದಷ್ಟು ಕ್ರಿಯೇಟ್ ಮಾಡಿದ್ರು, ಒಂದಷ್ಟು ಟಾಸ್ಕ್ಗಳು, ಒಂದಷ್ಟು ರಾಜನಾಗಿ ಎಂಟರ್ಟೈನ್ಮೆಂಟ್ ವಿಚಾರ ಇವೆಲ್ಲವನ್ನೂ ಕೇಳಿದಾಗ ಇವ್ರಿಗೋಸ್ಕರ ಆದ್ರೂ ನಾನು ಟಾಪ್ 2 ನಲ್ಲೋ ಇಲ್ಲ ಕಪ್ ಎತ್ತಬೋದಿತ್ತಲ್ಲ ಅನ್ನೋದು ಆವಾಗ ಬೇಸರ ಆಯ್ತು. ಇಲ್ಲಿ ಬಂದು ಸುಮಾರು ಜನ ಹೆಣ್ಮಕ್ಳು ಅವರೆಲ್ಲ ಮಾತಾಡಿದವಾಗ ನನಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಮೆಸೇಜ್ಗಳು, ಅದಕ್ಕಿಂತ ಮುಂಚೆ ವೋಟಿಂಗ್ ಪೋಲ್ ಏನಿತ್ತು ಇಂಡಿಯಾ, ಅದ್ರ ಟ್ವಿಟರ್ ಅಲ್ಲಿ ಅದರಲ್ಲೆಲ್ಲ ಟಾಪ್ ಅಲ್ಲೇ ಇದ್ದಿದ್ದು. ಬಟ್ ಅವೆಲ್ಲ ನೋಡಿದವಾಗ ದುಃಖ ಆಯ್ತು. ಬಟ್ ಆಸ್ ಎ ಪರ್ಸನಲಿ ನಾನು ಜೀವಿಸಿದ್ದೀನಿ. ಬಿಗ್ ಬಾಸ್ ಅವರೇ ಹೇಳ್ತಾರೆ, ಆ ವೋಟಿಂಗ್ ಕೇಳೋ ಟೈಮಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಮನೆ ನೀವು ಎಷ್ಟು ಮಿಸ್ ಮಾಡ್ಕೋತಿರೋ ಗೊತ್ತಿಲ್ಲ, ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸುದೀಪ್ ಅಣ್ಣ ಹೇಳ್ತಾರೆ, ಸೀಸನ್ 11 ಬಿಗ್ ಬಾಸ್ ಶೋ ಏನಾದರೂ ಕಂಪ್ಲೀಟ್ ಆಗಿದೆ, ಚೆನ್ನಾಗಾಗಿದೆ ಅನ್ನೋದಕ್ಕೆ ನೀವೇ ಕಾರಣ, ನೀವಿಲ್ಲ ಅಂದಿದ್ರೆ ಅದು ಇನ್ಕಂಪ್ಲೀಟ್ ಆಗ್ಬಿಡೋದು ಅಂತ ಹೇಳ್ತಾರೆ. ಶೋ ಶಾಪರ್ ಅಂತ ಹೇಳ್ತಾರೆ. ಒಂದಷ್ಟು ಮಾತುಗಳು ಒಂದಷ್ಟು ಕೇಳಿದಾಗ ನನಗೆ ಅದು ಖುಷಿ ಕೊಟ್ಟಿದೆ. ನಮ್ಮ ತಂದೆ ಚೆನ್ನಾಗಿ ಮಾಡಿದ್ರು ಬಿಡೋ ಮಗನೆ, ಅಮ್ಮ ತಂಗಿರು ಇರ್ಬೋದು, ನೀವು ಜೀವಿಸಿದ್ದೀರಣ, ನೀವು ಏನು ನಾವು ನೋಡ್ತಿದ್ದೋ ಅದಕ್ಕಿಂತ ತುಂಬಾನೇ ಚೆನ್ನಾಗಿ ಜೀವಿಸಿದ್ದೀರಾ ಮನೇಲಿ. ಆ ಒಂದು ಇದೆಲ್ಲ, ಆ ಒಂದು ಬಿರುದುಗಳು ಇರ್ಬೋದು ಅವ್ರು ಕೊಟ್ಟಿದ್ದು, ಲೈಕ್ ಗ್ರೇ ರೇಕಿಂಗು, ಸಾಜಿದ್ ಕಿಂಗು, ಗೇಮ್ ಚೇಂಜರು, ಇನ್ನೊಂದು ಒಂದಷ್ಟು ಜನಗಳು ಕೊಟ್ಟಿರೋವಂಥದ್ದು, ಅದಾಗಿ ಒಂದಷ್ಟು ಬಿಗ್ ಬಾಸ್ ಹೇಳಿರೋವಂಥದ್ದು, ನೀನು ಎಮೋಷ್ನಲಿ ಎಮೋಷ್ನಲಿನೂ ಮ್ಯಾಕ್ಸಿಮಮ್, ಲೈಕ್ ಕೋಪದಲ್ಲೂ ಮ್ಯಾಕ್ಸಿಮಮ್, ಹೀರೋ ಆಗು ಮ್ಯಾಕ್ಸಿಮಮ್, ವಿಲನ್ ಆಗು ಮ್ಯಾಕ್ಸಿಮಮ್, ಎಲ್ಲವನ್ನು ಅಣ್ಣನಾಗೂ ಮ್ಯಾಕ್ಸಿಮಮ್, ಗೆಳೆಯನಾಗೂ ಮ್ಯಾಕ್ಸಿಮಮ್ ಕೊಟ್ಟಿದ್ದೀರಾ. ಇದೆಲ್ಲ ಹೇಳಿದಾಗ ನನಗೆ ಒಂದು ಲೈಫಲ್ಲಿ ನನಗೇನು ಅನಿಸ್ತು, ನನ್ನ ವ್ಯಕ್ತಿತ್ವದಲ್ಲಿ ನಾನು ಎಲ್ಲನೂ ಜೀವಿಸಿದ್ದೀನಿ ಅಂತ ಅನಿಸ್ತು. ಅದು ಕಪ್ಪು ಇಲ್ಲ ಅನ್ನೋದಕ್ಕೆ ನನಗೇನು ಬೇಜಾರಿಲ್ಲ. ಬಟ್ ಇವೆಲ್ಲ ಜೀವಿಸಿ ಈ ಜನಗಳ ಪ್ರೀತಿ ಇದೆಯಲ್ಲ, ಆ ಒಂದು ಇದಕ್ಕೆ ಖುಷಿ ಇದೆ. ಅದು ಬಿಟ್ರೆ ಸಂಪೂರ್ಣವಾಗಿ ಜೀವಿಸಿದ್ದೀನಿ. ನನಗೇನು ಅನ್ಸುತ್ತೋ, ನನಗೇನು ಅನ್ಸುತ್ತೋ ಅಂದ್ರೆ ಆಟನ ಹೊರತುಪಡಿಸಿ ನನ್ನ ವ್ಯಕ್ತಿತ್ವವನ್ನು ಬಿಟ್ಟು ಆಟ ಆಡಕ್ ಹೋಗ್ಲಿಲ್ಲ. ಹಂಗೇನಾದ್ರೂ ಆಡಿದಿದ್ರೆ ಮೇ ಬಿ ಈ ಪ್ರೀತಿ ಎಲ್ಲ ಸಿಗ್ತಿರ್ಲಿಲ್ಲ ಅನ್ಸುತ್ತೆ, ಮೇ ಬಿ ನಿಮಗೂ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಆ ಥರದ್ದು ಏನಾದ್ರು ಬಂದಾಗ ನಿಮ್ಮನ್ನು ಫೇಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ನಿಮ್ಮ ಎದುರುಗಡೆ ಕೂತ್ಕೊಂಡು ನಿಮ್ಮ ಕಣ್ಣಲ್ಲಿ ಕಂಡಿಟ್ಟು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಆ ಒಂದು ಇದರಲ್ಲಿ ಆ ವಿಚಾರಗಳವಾಗಿ ನನ್ನ ತಂದೆ, ನನ್ನ ಫ್ಯಾಮಿಲಿಗೆ ಒಂದು ಘನತೆಯಿಂದ ನನಗೆ ಹೇಗೆ ಅನ್ಸುತ್ತೋ, ಎಂಟರ್ಟೈನ್ಮೆಂಟ್ ಕಲಾವಿದನಾಗಿ ಹೇಗೆ ಬದುಕಬೇಕು, ಮಂಜ ಅಂದ್ರೆ ಹೇಗೆ ಬದುಕ್ತಾನೋ ಹಾಗೆ ಬದುಕು ಬಂದ ಅನ್ನೋದು ತೃಪ್ತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.